ಸಾವಿರಾರು ಮೀನುಗಾರರು ಬೋಟುಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ಹತ್ತಿರ ಲಂಗರು ಹಾಕಿ ನಿಂತಿವೆ. ಇದು ಪ್ರಾದೇಶಿಕ ಸಂಘರ್ಷದ ಸೂಚನೆ ಎನ್ನಲಾಗಿದೆ. ಪ್ರಾದೇಶಿಕ ತಾಕಲಾಟವನ್ನ ಎದುರಿಸುವ ನಿಟ್ಟಿನಲ್ಲಿ ಸಾವಿರಾರು ಮೀನುಗಾರಿಕೆ ಬೋಟುಗಳನ್ನು ತೆಂಕಣ ಚೀನಾ ಕಡಲಿನಲ್ಲಿ ಚೀನಾವು ಹೀಗೆ ನಿಲ್ಲಿಸಿದೆ ಎಂದು ಹೇಳಲಾಗಿದೆ. ತೀರಾ ರಾಶಿ ಬಿದ್ದಂತೆ ಇಲ್ಲದೆ ಒಂದಷ್ಟು ಅಂತರದಲ್ಲಿ 400 ಕಿಲೋಮೀಟರ್ವರೆಗೆ ನಿಂತಿವೆ. ಒಟ್ಟು 2,000 ಮೇರಿ ಫಿಶಿಂಗ್ ಬೋಟುಗಳು ಇವೆ. ಅವುಗಳಲ್ಲಿ ಕೆಲವು ನಿರಂತರ ಮೀನುಗಾರಿಕೆಯಲ್ಲಿ ತೊಡಗಿದ್ದ ದೊಡ್ಡ ಮರಿಹಡಗುಗಳು. ಕಳೆದ ಡಿಸೆಂಬರ್ನಲ್ಲಿ ಸುನಾಮಿ ವೇಳೆ ಬೋಟ್ಗಳು ಒಂದಕ್ಕೊಂದು ಗಾಳಿಯಲ್ಲಿ ಗಟ್ಟಿಸಿಕೊಳ್ಳದಂತೆ ಖಚಿತ ಲೆಕ್ಕಾಚಾರದಲ್ಲಿ ನಿಲ್ಲಿಸಲಾಗಿತ್ತು. ಆಗ ಗಾಳಿಗೆ ವಾಲಾಡುವ ಬೋಟುಗಳು ತಾಕದೆ ಒಂದು ಸಾಲಾಗಿ ನಿಂತುದನ್ನು ಕಾಣಬಹುದಿತ್ತು. ಆದರೆ ಈಗ ಮತ್ತೊಮ್ಮೆ ಯಾಕೆ ಆ ರೀತಿ ಬೋಟುಗಳನ್ನು ನಿಲ್ಲಿಸಲಾಗಿದೆ ಎಂಬುದು ಸ್ಪಷ್ಟವಿಲ್ಲ. ಯುಎಸ್ಎಯ ಯುದ್ಧ ನೆಲೆಗಳು ದಕ್ಷಿಣ ಕೊರಿಯಾ, ತೈವಾನ್, ಜಪಾನ್ಗಳೆಲ್ಲ ಇವೆ. ಯುದ್ಧ ಕಾಲದಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯುಎಸ್ಎಯ ಯುದ್ಧ ಹಡಗುಗಳ ಹಾವಳಿ ಮುನ್ಸೂಚನೆ ಗಮನಿಸಲು ಹೀಗೆ ನಿಲ್ಲಿಸಲಾಗಿದೆ ಎನ್ನಲಾಗಿದೆ.